ಕುಶಾನಿ ನಮ್ಮ ಅಜ್ಜಿ ಫೋನ್ನ ಎಲ್ಲ ಇಟ್ಬಿಡಿಯಾಳೆ. ಹಾಯ್ ಮಾಡು ಕುಶಾನಿ. ಪುಟ್ಟು ಮ್ಯಾಮ ಯಪ್ಪ ಹಂಗೆ ಬರೀ 1 ವರ್ಷದಲ್ಲೇನೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. 5 ಮಿನಿಟ್ಸ್ ಆದ್ರೂ ನಮ್ಮನ್ನ ಬಿಟ್ಟಿರ ಟೋಲ್. ಯಾರ ಮಗ? ನನ್ನ ಮಗನ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗು ನಾನು ತಮಿಳಲ್ಲಿ ನೋಡಿರ್ತೀರಾ. ಇವತ್ತು ನಾವು ಶೃಂಗೇರಿ ಹೋಗ್ತಿದ್ದೀವಿ. ಏನಕ್ಕೆ ಅಂತ ಇರೇ ಒಂದು ನಿಮಿಷ. ಅಯ್ಯೋ. ಸೊ ಗೈಸ್, ಇವತ್ತು ನಾವು ಶೃಂಗೇರಿ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂತಂದರೆ ನಮ್ಮ ಕುಶಾನಿಗೆ ಅಕ್ಷರ ಅಭ್ಯಾಸ ಮಾಡಿಸೋದಕ್ಕೆ. ಅವಳಿಗೆ ಇದುವರೆಗೂ ಅದು ಮಾಡಿಸಿರ್ಲಿಲ್ಲ. ಸೊ ಇವಾಗ ಎಲ್ಲರೂ ಫ್ರೀ ಆಗಿಬಿಟ್ಟು ಹೋಗ್ತಿದ್ದೀವಿ. ಸೊ ಇವತ್ತು ನಮ್ಮ ಭಾವನ ಬಂದಿದ್ದಾರೆ ಮನೆಗೆ. ಹಾಯ್ ಬ್ರೋ. ಹಾಯ್ ಕುಶಾನಿ. ಹಾಯ್ ಮಾಡು ಕುಶಾನಿ. ಹೌ ಆರ್ ಯು? ಐ ಆಮ್ ಗುಡ್. ಕುಶಾನಿ ಪಾಪು ಅಂತ. ಕುಶಾನಿ ಹೊಸ ಪಾಪು ಗೈಸ್. ಇದು ಕುಶಾನಿ. ಇದು ಕುಶಾನಿ. ಇದ್ರ ಹೆಸರು ನಮ್ಮ ಹೆಸರು ಸುಬ್ಬಿನಾ? ಸುಬ್ಬಿ ನೀನ್ ಕಡೆ. ಚೈತ್ರ ಬಂದಿಲ್ವಾ? ಚೈತ್ರ ಬಂದಿಲ್ಲ. ಟ್ರಾವೆಲ್ ಮಾಡಕ್ಕಾಗಲ್ವಲ್ಲ ಬ್ರೋ, ಅದಕ್ಕೆ. ಅಯ್ಯಯ್ಯೋ, 600 ಕಿಲೋಮೀಟರ್ಸ್ ದೂರ. ಗೈಸ್, ಚೈತ್ರ ಬಂದಿಲ್ಲ ಬಿಕಾಸ್ ತುಂಬ ಟ್ರಾವೆಲ್ ಮಾಡೋಕ್ಕೆ ಲಾಂಗ್ ಇದೆ. 600 ಕಿಲೋಮೀಟ್ರು ಹೋಗಿ ಬರೋದಕ್ಕೆ ಅಷ್ಟಾಗುತ್ತೆ. ಪಾಪ ಅವಳು ಇವಾಗ 5 ಮಂತ್ಸ್ ಅಲ್ಲಮ್ಮ ಚೈತ್ರ? 5 ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಅವಳು ಬರೋದಕ್ಕಾಗಿಲ್ಲ, ನಾವೇ ಹೋಗ್ತಿದ್ದೀವಿ. ಹಾಯ್ ಮದರ್ ಇಂಡಿಯಾ. ಇದನ್ನು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಇದು ಮದರ್ಸ್ ಡೇಗೆ ಹಂಗೆ ಕೊಡ್ಸಿದ್ದು ಸೂಪರ್ ಆಗಿದೆ. ಗೈಸ್, ನಮ್ಮ ಅಮ್ಮನ ಶರ್ಟ್ನ ಅಯನ್ ಮಾಡ್ತಾ ಇದ್ದಾರೆ ನಾಳೆ ಹಾಕೊಳ್ಳೋದಕ್ಕೆ. ನಮಸ್ತೆ ಎಲ್ಲರಿಗೂ. ಹಾಯ್. ನಮ್ಮ ಅಜ್ಜಿ ಪಾಪ ನೋಡು, ನಮ್ಮ ಅಮ್ಮನ ಕುಣಿಸ್ಬಿಟ್ಟು ನಮ್ಮ ಅಜ್ಜಿ ಕೆಲಸ ಮಾಡ್ತಾರೆ ಗೈಸ್. ಪಾಪ ಇಷ್ಟು ಪಾತ್ರ ನಮ್ಮ ಅಜ್ಜಿ ಒಬ್ಬರೇ ತೊಳ್ದವ್ರಿ. ಅಮ್ಮ ಆಯ್ ಮಾಡಂಗೇನೆ ಆಯ್, ನಾವು ಮುಂದೆ ಆಯ್. ಸೊ ಇವಾಗ ನಮ್ಮ ಫ್ರೆಂಡು ಅಂದರೆ ಲೇಕೇಶ್ ಅಂದರೆ ತೇಜಸ್ ಬರ್ತಿದ್ದಾನೆ. ಸೊ ಬಂದಿದ ತಕ್ಷಣ ನಾವೆಲ್ಲರೂ ಇವಾಗ ಹೊಡ್ತೀವಿ. ಸೊ ಗೈಸ್, ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ಅದು ಎಕ್ಸ್ಪೋರ್ಟ್ ಆಗೋದಕ್ಕೆ 1 ಅವರ್ ಬೇಕು. ವೀಡಿಯೋನ ಎಡಿಟ್ ಮಾಡೋದಕ್ಕೆ 1 ಅವರ್ ಬೇಕು. ಮತ್ತು ಅದನ್ನು ಮತ್ತೆ ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ 1 ಅವರ್ ಬೇಕು. ಸೊ ಟೋಟಲ್ 3 ಅವರ್ ತೊಗೊಳುತ್ತೆ ಗೈಸ್ ಒಂದು ವೀಡಿಯೋನ ರೆಡಿ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ಕಷ್ಟಕ್ಕೆ ನನಗೆ ನೀವು ಪ್ರತಿಫಲ ಕೊಡ್ತಾ ಇದ್ದೀರಾ, ವೀಡಿಯೋಗಳು ನೋಡ್ತಾ ಇದ್ದೀರಾ, ಒಂಥರ ಖುಷಿ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮಗೆ ಎಂಟರ್ಟೈನ್ ಮಾಡೋದೇ ನನ್ನ ಕೆಲಸ. ಸೊ ಅದನ್ನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಅದು ನಾನು ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ನಮ್ಮ ಫ್ಯಾಮಿಲಿ ಕಂಟೆಂಟ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಕಂಟೆಂಟ್ ಆಗಿರ್ಬೋದು. ಸೊ ನಾನು ಮಾಡ್ತಿರೋ ಡೈಲಿ ಲೈಫ್ದು ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೋಡಿ ನನಗೆ ಬರೀ 1 ವರ್ಷದಲ್ಲೇ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಅದಕ್ಕೆ ಅಂತೂ ಥ್ಯಾಂಕ್ ಯು ಸೋ ಮಚ್. ಕುಶಾನಿ, ಇವಳ ಹೆಸರು ಬೋಡಿ ಅಂತ ನಾಮಕರಣ ಮಾಡ್ಕೊ. ಏನು ಇವಳ ಹೆಸರು? ಅಯ್ಯೋ, ಅವರಪ್ಪ ವಾಶ್ರೂಮ್ ಹೋಗ್ರೆ ಗೈಸ್. ಇರಿಟೇಟ್ ಮಾಡ್ತಾ ಅವ್ರಪ್ಪ ಬಾ 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 ಅಂತ. ಬರುತ್ತೆ ಬಾರೆ ಗೈಸ್. ಕುಶಾನಿ ನಮ್ಮ ಅಜ್ಜಿ ಫೋನ್ನ ಎಲ್ಲ ಇಟ್ಬಿಡಿಯಾಳೆ. ಅವಾಗಿಂದ ಎಲ್ಲರೂ ಹುಡುಕ್ತವ್ರೆ, ನಮ್ಮ ಅಜ್ಜಿ ಫೋನೇ ಸಿಗ್ತಾ ಇಲ್ಲ. ಎಲ್ಲಿಟ್ಲಮ್ಮ ಕುಶಾನಿ? ಎಲ್ಲಿಟ್ಟ ಫೋನು? ಹಾಂ ಗೈಸ್, ಇವಳು ಹಿಂಗೆ ಗೈಸ್ ಎಲ್ಲ ತೊಗೊಂಡೋಗಿ ಹೇಳಿ ಹಾಕ್ಬಿಡ್ತಾಳೆ ಬೇರೆ ಕಡೆ. ಫೋನ್ಗಳೇ ಸಿಗಲ್ಲ ಅವಳು. ಎಲ್ಲಿಟ್ಟ ಕುಶಾನಿ ಫೋನ್ನ? ಏನೇ ನಿಮ್ಮ ಮಗಳು ಚೈತ್ರ ನೋಡಲ್ಲಿ ಒಳಗೆಲ್ಲ ಹುಡುಕ್ತಾವಳೆ. ದೊಡ್ಡ ಮನುಷ್ಯರು ತರ ಹುಡುಕ್ತಾವಳೆ ನೋಡಿ ಗೈಸ್ ಅವಳು. ನನಗ ಅವಳಿಗ? ಕುಶಾನಿ ಬೈಲ್ ವಂಶ ಬೈಲಿ. ಅಮ್ಮ ಮುಂದು ಚಿಕ್ಕ ಫೋನು ಎಲ್ಲಿಟ್ಟೆ? ಅವಳಿಗೆ ಚೆನ್ನಾಗಿ ಗೊತ್ತು ಗೈಸ್. ಅವಳು ಕಿಲಾಡಿ, ಅವಳು ಗೊತ್ತು ಫೋನ್ ಎಲ್ಲಿದೆ ಅಂತ. ಅದೇ ಸುಮ್ಮನೆ ಡೌ ಮಾಡ್ತಾವ ನಮ್ಮ ಹತ್ರ. ಎಲ್ಲೋ ಇಟ್ಟಿರೋ ಹತ್ರ ಬಿಲ್ಡಪ್ ಕೊಡ್ತಾವಳೆ. ಎಲ್ಲಿಟ್ಟೆ ಕುಶಾನಿ? ಅಯ್ಯೋ ನೋಡಿ ಗೈಸ್, ಅವಳು ಹೋಗ್ಬಿಟ್ಟು ಮಂಚು ಕಡೆ ಹುಡುಕ್ತಾವಳೆ, ಬೆಡ್ ಕಡೆ ಹುಡುಕ್ತಾವಳೆ. ಎಲ್ಲಿಟ್ಟೆ ಕುಶಾನಿ? ಪಾಪು ಎಲ್ಲಿ ವಾಶ್ ಮಾಡಿ ಇಟ್ಟೋಳ ಗೈಸ್. ಇವಾಗ ಆಚೆ ಹೋಗ್ಬೇಕು. ಪಾಪ ಎಲ್ಲರೂ ಟೆನ್ಷನ್ ಆಗ್ಬಿಟ್ರು ಗೈಸ್, ಫೋನ್ ಸಿಗ್ತಿಲ್ಲ ಅಂತ. ಇವಳು ಆರಾಮಾಗಿ ಗೊಂಬೆಳ್ಕೊಂಡು ಆಟ ಆಡ್ತಾವಳೆ. ಪಾಪ ಎಲ್ಲರೂ ಹುಡುಕ್ತಾವ್ರೆ ಫೋನ್ನ. ಏ ಕ್ಯಾಮ್ರಾ ನೋಡೆ ನೀನು. ಕಾಲು ವರ್ಷ ಮ್ಯಾಟ್ ಎತ್ ನೋಡ್ತಾವಳೆ. ಫೈನಲಿ ಫೋನ್ ಸಿಕ್ತು ಗೈಸ್. ಯಾಕೆ ನಾನು ತೆಗೆದು ಈಚೆ ಇಟ್ಟಿದ್ದೆ ಫೋನ್. ಬಟ್ಟೆಗಳೆಲ್ಲ ಬ್ಯಾಕ್ ಮಾಡ್ಬಿಟ್ಟು ಮತ್ತೆ ತಗೊಂಡು ಕಡ್ದಲ್ಲಿ ಹಾಕೊಳ್ಳಿ ನೋಡ. ಏಯ್, ಎಲ್ಲಿಟ್ಟೆ ಫೋನ್ ನೀನು? ಬ್ಯಾಗಲ್ಲಿ ಇಟ್ಟಿದ್ಯಾ ಫೋನ್ನ? ಕೊಡೋ ಅಜ್ಜಿಗೆ.
ಕಳ್ಳಿ ಇವಳು ಎಲ್ಲಿ ಬೇಕಾದ್ರೆ ಫೋನ್ ಇಟ್ಟಿಗೆ ಬಸ್ ಸಿಕ್ತಾಳಪ್ಪ ಇವಳು ಗೊತ್ತಾಗಲ್ಲ. ಈಗ ಫೈನಲಿ ಫೋನ್ ಸಿಕ್ತು ಇವಳೆಲ್ಲ ಬಚ್ಚಿಕ್ಬಿಟ್ಟಿದ್ಲು ಬ್ಯಾಗಲ್ಲಿ. ಇವಾಗ ಹೊರಡ್ತಿದ್ದೀವಿ. ನಮ್ಮ ಕೆಳಗಡೆ ನಮ್ಮ ತೇಜಸ್ ಬಂದಿದ್ದಾನೆ. ಸೊ ಬನ್ನಿ ಹೋಗುವ. ಹಾಯ್ ಪರಿಚಯ ಮಾಡ್ಬಿಡ್ತೀನಿ ಫಸ್ಟ್ ಅಮ್ಮ. ನನ್ನ ಲೇಕೇಶ್ ಅಂತ ನೋಡಕೊಳ್ಳೆ ತೇಜಸ್ ಹತ್ರ ಅದಕ್ಕೆ ತೇಜಸ್ ಅಂತ ಕರಿತೀನಿ ಬ್ರೋ. ನಮ್ಮ ಫ್ರೆಂಡ್ ಲೇಕೇಶ್ ಅಂತ ಅಲ್ವಾ ಸೇಮ್ ಮಾಡಕ್ ಹಂಗೆ ಅವನೇ. ರೈಸ್ ಈಗ ಲಗೇಜ್ ಎಲ್ಲ ಇಟ್ಟು ಇವಾಗ ಹೊಡ್ತೀವಿ. ಎಲ್ಲರೂ ಸೆಟ್ಲ್ ಆದ್ರ? ಸೊ ಗೈಸ್ ಟೋಟಲ್ 315 ಕಿಲೋಮೀಟರ್ ಇದೆ. ಕರೆಕ್ಟಾಗಿ ನಾವು ಒಂದು 6 ಗಂಟೆ ರೀಚ್ ಆಗ್ತೀವಿ ಬೆಳಗಿನ ಜಾವ. ಬೆಳಗ್ಗೆನೆ ಹೋದ್ರೆ ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ನಿಂತ್ಕೊಂಡ್ಬಿಟ್ರೆ ಬೇಗ ಪೂಜೆ ಆಗುತ್ತೆ. ಇನ್ನೊಂದ್ ಕಡೆಗೆ ಹೋಗೋದಕ್ಕೆ ಬೇಗ ಹೋಗ್ಬೋದು, ಟೈಮ್ ಇರುತ್ತೆ. ಹೌದು. ಸೊ ಈಗ ಹೊರಟಿದ್ದೀವಿ. ನಮ್ಮ ತೇಜಸ ಗಾಡಿ ಬಿಡ್ತೀಯಾನೆ. ಆಮೇಲೆ ಅರ್ಧಕ್ಕೆ ನಾನು ಓಡಿಸ್ತೀನಿ, ಅರ್ಧಕ್ಕೆ ಅವ್ನು ಓಡಿಸ್ತಾನೆ. ಹಂಗೆ ಎಕ್ಸ್ಟ್ರಾ ಹಾಕೊಂಡು ಹೋಗ್ತೀವಿ. ಫಸ್ಟ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ತಾ ಗೈಸ್. ಡೀಸೆಲ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಫಸ್ಟಿಂದ ಹೇಳ್ಕೊಡು. ಸಂಡೇ, ಸಂಡೇ, ಸೊನ್ನೆ, ಮೊನ್ನೆ, ಸೊನ್ನೆ, ಫ್ರೈಡೇ. ಗೈಸ್ ನಮ್ಮ ಅಮ್ಮ ಅವಳಿಗೆ ಡೇಸ್ ಹೇಳ್ಕೊಡ್ತಿದ್ದಾರೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ. ಅದಕ್ಕೆ ನನ್ಗೆ ಪುಟ ಪುಟ ಮಂಡೇ ಸೊನ್ನೆ 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 ಅಂತವಳು ಗೈಸ್. ಕುಶನಿ ಪುಟ್ಟ ಯಾರ ಮಗ? ನನ್ ಮಗನ. ನನ್ ಮಗ ಅಲ್ವಾ ಪುಟ್ಟ? ಕುಶಾನಿ ನೀವು ಅಪ್ಪ ಹೆಸ್ರೇನಮ್ಮ? ಅಪ್ಪ ಹೆಸರು ಹೇಳು ಹೇಳು ಹೇಳು. ಹೇಳು. ಅಪ್ಪಚ್ಚಿ ಅಮ್ಮಚ್ಚಿ. ಅಪ್ಪಚ್ಚಿ ಅಮ್ಮಚ್ಚಿ ಅಂತ ಬ್ರೋ ನಿಮ್ಮ ಹೆಸರು? ಅಪ್ಪಚ್ಚಿ ಅಮ್ಮಚ್ಚಿನಾ? ಹ್ಞೂ ಅಂತ. ಹೆಸರು ಹೇಳು. ಅಪ್ಪನ ಹೆಸರು ಹೇಳು. ಚೆಯ್ಯಮ್ಮ. ಅಮ್ಮನ ಹೆಸರು ಚೀಯಮ್ಮ ಮಾತ್ರ ಗೊತ್ತು ಗೈಸ್ ಅವಳಿಗೆ. ಪ್ರತ್ತು ಅನ್ನೋ ಹೇಳು. ಪ್ರತ್ತು ಅಮ್ಮ. ಪ್ರತ್ತು ಅಮ್ಮ. ಪ್ರತ್ತು ಅಪ್ಪ. ಅವಳು ಮುದ್ದು ಅಂತ. 11:40 ಆಗಿದೆ. ಟ್ರಾಫಿಕ್ ನೋಡಿ ಗೈಸ್. ಗುರುಗೊಂಡೆಪಾಳ್ಯ ರೋಡ್ ಹೆಂಗಿದೆ. ನಾಳೆ ಭಾನುವಾರ ಅಲ್ವಾ? ಏನೋ ಮಚ್ಚಿನ ಈ ತರ ಟ್ರಾಫಿಕ್ ಆಗ್ಬಿಟ್ರೆ ಹೆಂಗೋ ಜೀವನ. ಅಭ್ಯಾಸ ಆಗೈತೆ. ನೀನ್ ಗಾಡಿ ಓಡಿಸಿ 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 ನಿಂಗೆ ಅಭ್ಯಾಸ ಅಪ್ಪ. ನಮ್ಗೆ ಈ ಟ್ರಾಫಿಕ್ ನೋಡ್ಬಿಟ್ರೇನೆ ಎಲ್ಲೂ ಹೋಗ್ಲೇಬಾರ್ದು ಅನ್ಸ್ಬಿಡುತ್ತೆ ಗೈಸ್ ಮನೆಯಿಂದ ಆಚೆ ಕಡೆ. ಅದು ನೈಟ್ ಟೈಮ್ ಹೋಗೋಣ ಅಂತ ಅನ್ಕೊಂಡ್ರು ಈ ತರ ಟ್ರಾಫಿಕ್. ಯೂಟರ್ನ್ ಮಾಡೋದಕ್ಕೆ ಜಾಗ ಇಲ್ಲಪ್ಪ ಗೈಸ್. ನಾನು ನನ್ನ ಗಾಡಿನ ಲೈಫಲ್ಲಿ ನನ್ನ ಗಾಡಿ ತೊಗೊಂಡು ಒಂದು 3 years ಆಯಿತು. ನಾನು ಇದುವರೆಗೂ ನಾನು ಒಂದ್ಸೇನ ಗಾಡಿಯನ್ನು ಡ್ರೈವ್ ಮಾಡಿಲ್ಲ, ಅಂದರೆ ಡೀಸೆಲ್ ಮಾಡಿಲ್ಲ. ಇವಾಗ ಭಯ ಆಗ್ತೈತೆ ಎಲ್ಲಿ ಗಾಡಿ ಡ್ರೈ ಆಗ್ಬಿಡುತ್ತೆ ಡೀಸೆಲ್ಲು ಅಂತ. ಈಗೂ ಬ್ಲಿಂಕ್ ಆಗ್ತಿದೆ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀವಿ. ಗಾಡಿ ಡ್ರೈ ಆಗಬಾರ್ದು. ಪುಟ್ಟ ಏನ್ ಮಾಡ್ತಾನೆ? ನಂಗೆ ಒಂಥರ ಓಸಿಡಿ ಆಗ್ತಿದೆ ಗೈಸ್. ಗ್ಲಾಸ್ ಫುಲ್ ಗಲೀಜ್ ಆಗ್ಬಿಟ್ಟಿದೆ. ಮನೆ ಕಡೆ ಬಿಟ್ಟು ಧೂಳಿಗೆ ಗಲೀಜ್ ಆಗ್ಬಿಟ್ಟಿದೆ. ಕುಶಾನಿದು ಬೋಡಿನ ಇಲ್ಲಿ ಕುಣಿಸ್ಬೇಕಂತೆ. ಕುಶಾನಿ ಕೊಡ್ಲು ಕುಣಿಸು ಅಂತ. ಅಲ್ವಾ ಕುಶಾನಿ ನಿಮ್ಮ ಬೋಡಿ ಕುಣಿಸ್ಬೇಕಲ್ಲಿ ಅವಳ ಕಲ್ ಕುಣಿಸ್ಬೇಕು. ಯಾರು ನೋಡ್ತಾರೆ ದೆವ್ವ ಅನ್ಕೊಂಡ್ಬಿಡ್ತಾರೆ ಆಚೆ ಕಡೆಯಿಂದ. ದೆವ್ವ ಕುಣಿಸ್ಬಿಟ್ಟವ್ರು ಇವರು ಅಂತ. ಅಲ್ಲ ಮಾಟ ಮಂತ್ರ ಮಾಡೋ ಅನ್ಕೊಂಡ್ಬಿಡ್ತಾರೆ ಮಗ ಅಲ್ವಾ? ಯಾರ ಮಾಟ ಮಂತ್ರ ಫ್ಯಾಮಿಲಿ ಅನ್ಕೊಂಡ್ಬಿಡ್ತಾರೆ. ಈಗ ಒಮ್ಮೆ ನೋಡ್ಬಿಟ್ರೆ ಹಿಂಗೆ. ಯಾರು ಕುಶಾನಿ ಅದು? ಯಾರದು ಕುಶಾನಿ? ಏಯ್ ಇದ್ರ ಹೆಸರೇನು? ಇದ್ರ ಹೆಸರು ಬೋಡ ಅಂತ. ಬೋಡ ಗೈಸ್. ಫೈನಲಿ ನೋಡಿ ಟೈಮ್ ನೋಡಿ, ಅರ್ಧ ಗಂಟೆ ಆಯ್ತು ಗೈಸ್. ಬರೀ ಒಂದು 100 meters ಬರೋದಕ್ಕೆ ಅರ್ಧ ಗಂಟೆ ಆಯ್ತು. ಫೈನಲಿ ಬಂದ್ವಿ. ಫುಲ್ಲು ಬಸ್ಸು ಲಾರಿಗಳೆಲ್ಲ ಓಡಾಡ್ತಾವ ಗೈಸ್. 12 ಗಂಟೆ ಆದ್ರೂ. ನಾಳೆ ಬರೀ ಸಂಡೇ ಅಲ್ವಾ, ಎಲ್ಲ ಊರಿಗೆ ಹೋಗೋರು ಅಲ್ಲಿ ಇಲ್ಲಿ ಹೋಗೋರು ಎಲ್ಲ ಇರ್ತಾರೆ. ಸೊ ಅದಕ್ಕೇನೆ ಹೋಗ್ತಿದ್ದೀವಿ. ಏನಮ್ಮ ನೀನೇನೇ ಎತ್ಕೋಬೇಕು ನಾನು? ನೀನು ಯಾರಮ್ಮ ನೀನು ಎತ್ಕೊಳ್ಳೋದಕ್ಕೆ? ನೀವು ಅಪ್ಪ ಹತ್ರ ಸುಬ್ಬಿನ ನೀನು ಯಾರಪ್ಪ ಎತ್ಕೊಳ್ಳೋದು? ಸುಬ್ಬಿ ಅಂತ ಗೈಸ್. 3510 ಕಣ ಗೈಸ್. ಹೆಂಗೆ ಗೊತ್ತಾ, ಇನ್ನೊಂದು ಏನಾರ ನೀವು ಲಾಂಗ್ ಹೋಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಹಾಕ್ಸೋದೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಫುಲ್ ಟ್ಯಾಂಕ್ ಮತ್ತು ದಯವಿಟ್ಟು ಯಾರು ಹಾಕ್ಸಕ್ಕೆ ಹೋಗ್ಬಿಡಿ. ನಾನು ಓದ್ಸಲಿ ಹೇಳ್ದಂಗೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಕೂಡ ಪ್ರಾಬ್ಲಮೇನೆ. ಅವರು ಅಲ್ಲಿ ಮೀಟರ್ ಸೆಟ್ ಮಾಡಿ ಇಡ್ತಾರೆ. ಸೊ ಅದಕ್ಕೆ ನೀವು 3510 ಇವಾಗ ನಿಮ್ಮ ಫುಲ್ ಟ್ಯಾಂಕು ಎಷ್ಟಾಗುತ್ತೆ? ಒಂದು 400 ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅದಕ್ಕಿಂತ ಒಂದು 500 rupees ಕಮ್ಮಿ ಹಾಕ್ಸಿ. ಅವಾಗ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆನಾ? ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕ್ಸಿದ್ದೀನಿ. ಸೊ ಈಗ ಜಸ್ಟು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಡೀಸೆಲ್ ಹಾಕ್ಸ್ಕೊಂಡು ಹೊಡ್ತೀವಿ ರೈಸ್. ನೋಡಿ 3510 ಹಾಕ್ಸಿ. ನನ್ನ ಗಾಡಿ ಫುಲ್ ಟ್ಯಾಂಕ್ ಬಂದ್ಬಿಟ್ಟು 4000 ರೂಪಾಯಿ. 4000 ರೂಪಾಯಿ ಹಾಕ್ಸೋ ಕರೆಕ್ಟಾಗಿ ಫುಲ್ ಟ್ಯಾಂಕ್ ಆಗುತ್ತೆ. ನಾನು ಒಂದು ಕಮ್ಮಿ ಹಾಕ್ಸಿ. ಫುಲ್ ಟ್ಯಾಂಕ್ ಆಗಿದೆ, ಸ್ವಲ್ಪ ಕಮ್ಮಿ ಇದೆ. 615 ಕಿಲೋಮೀಟರ್ ಹೋಗೋದಂತೆ ಅಲ್ಲಿ ಎಕ್ಸ್ಟಿಮೇಟ್ ಕೊಟ್ಟಿದೆ. ನೋಡುವ ಎಷ್ಟು ಕಿಲೋಮೀಟರ್ ಹೋಗಿ ಬರ್ಬೋದು ನಾವು ಅಂತ. ನಾವು ಹಾಕ್ಸಿರೋ ಡೀಸೆಲ್ಗೆ ರೈಸ್. ಮುಂದೆ ಹೋಗ್ಬಿಟ್ಟು ಕುಶಾನಿ ಅವಾಗಿನ 10 ಸಲ ಹೇಳ್ತು ನಾನು ವ್ಲಾಗ್. ಇದೇನಪ್ಪ ತಮ್ಮನೇನು ಇದು ಮಾಡ್ತಿದ್ದೀನಿ, ರೆಡಿ ಮಾಡ್ತಿದ್ದೆ. ಪುಟ್ಟು ಮಾಮ ಪುಟ್ಟು ಮಾಮ ಪುಟ್ಟು ಮಾಮ ಪುಟ್ಟು ಮಾಮ ಅಂತ ಒಂದು 50 ಸಲ ಹೇಳಿದ್ಲು.
ಕೆಲಸ ಮಾಡೋದಕ್ಕೆ ಬಿಡಲ್ಲ ಅವಳು ಅಲ್ವೇನ ಏನು ಕಿಲಾಡಿ ಹುಡು ಅಂತೆ ಗೈಸ್ ಕುಶಾನಿ ಹಂಗೆ ಮಲ್ಕೊಂಡ್ಬಿಟ್ರು ಆರಾಮಾಗಿ ಬಾಚಿ ಮಾಡಿದ್ಯಾಳೆ ಈಗ ನಮ್ಮ ಅಮ್ಮಂಗೆ ಕೊಡ್ಬೇಕಿಂತ ಕಡೆ ಕೊಟ್ರೆ ಕಿಯೋ ಬೇಕು ನೋಡ್ಬಿಡಿ ಇವಾಗ ಇಲ್ಲೇ ಬಿಟ್ಟೆ ಅವಳು ಹೋಗಿಲ್ಲ ಅವಳು ಇಲ್ಲೇ ಬಂದು ಮಲ್ಕೋಬೇಕಂತ ಪಾಪ ಬಾರೆ ಅಲ್ಲೇ ಆಯ್ತು ಬಾರೆ ಇಲ್ಲೇ ಬಂದು ಮಲ್ಕೋಬೇಕಂತ ಗೈಸ್ ಅವಳು ಹಿಂಗೆ ಮಲ್ಕೋಬೇಕಂತ ಮಲ್ಕೋ ಆಯ್ತು ಪಾಚಿ ಮಾಡಿ ಸೊ ಗೈಸ್ ಇನ್ನೂ 200 ಕಿಲೋಮೀಟರ್ ಇದೆ ಹೋಗ್ತಾ ಇದೀವಿ ಆಲ್ರೆಡಿ ಟೈಮ್ 1:40 ಆಗಿದೆ ಎಲ್ಲ ನಾಳೆ ಎಲ್ಲ ಸ್ಲೀಪ್ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಬಾವ ಸ್ಲೀಪ್ ಮಾಡ್ತಿದ್ರು ಇವಾಗ ಎದ್ಬಿಡು ಹಂಗೆ ಟಕ್ಕಂತ ವಿಡಿಯೋ ಮಾಡಿದ ತಕ್ಷಣ ಹುಷಾರಿ ಸ್ಲೀಪ್ ಏನ್ ಗೊತ್ತಾ ಟೋಲಲ್ಲಿ 5 ನಿಮಿಷ ಜಾಸ್ತಿ ಕಾಯ್ದ್ರೆ ಫ್ರೀ ಟೋಲ್ ಅಂತ ಗೊತ್ತಾ ನಿಂಗೆ ಅದು ಗೊತ್ತು 5 ಮಿನಿಟ್ಗೆ ಜಾಸ್ತಿ ಕಾಯ್ದ್ರೆ ಫ್ರೀ ಟೋಲು ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ 1:46 ಆಗಿದೆ 5 ನಿಮಿಷ ಕಾಯೋಣ ಅಕಸ್ಮಾತ್ ಏನಾರು 5 ಮಿನಿಟ್ ಜಾಸ್ತಿ ಆದರೆ ಫ್ರೀ ಆಗಿ ಬಿಡ್ಬೇಕು ನಮ್ಮನ್ನು ತಾನೇ ಬ್ರೋ ಹೌದು ಅದು ಹೊಸ ರೂಲ್ಸ್ ತಾನೇ ಇದು ಹೊಸ ರೂಲ್ಸ್ ಆಗಿದೆ ಗೈಸ್ ನೋಡುವ ಸೊ ಗೈಸ್ 5 ನಿಮಿಷ ಆಯ್ತು ಇವಾಗ ಅವ್ರು ಫ್ರೀ ಆಗಿ ಬಿಡ್ಬೇಕು ನಮಗೆ ಏನ್ ಮಾಡ್ತಾರೆ 5 ನಿಮಿಷ ಆಗಿದೆ ಫ್ರೀ ಆಗಿ ಬಿಟ್ಟಿಲ್ಲ ಅಂದ್ರೆ ಐತಪ್ಪ ಅವ್ರಿಗೆ ಇವಾಗ ಫ್ರೀ ಆಗಿ ಕೇಳು ಹೇಳ್ತೀನಿ ಲೆಕ್ಕಿ 5 ನಿಮಿಷ ಆಗೈತೆ ಬಿಡ್ಲೇಬೇಕು ಫ್ರೀ ಆಗಿ ಅವರು ಅದೇನಕ್ಕೆ ಬಿಡ ನೋಡ್ತೀನಿ ಗೈಸ್ ಜಗಳ ಆಡೋಣ ಇವತ್ತು ನೋಡಿ 5 ನಿಮಿಷ ಆಗಿದೆ 5 ನಿಮಿಷ ಕಾಯ್ಸವ್ರು ನಮ್ಗೆ ವಿಡಿಯೋ ಮಾಡ್ತಾ ಇದೀನಿ ಪರ್ಫೆಕ್ಟ್ ಆಗಿ 5 ಮಿನಿಟ್ಸ್ ಆಗಿದೆ 5 ಮಿನಿಟ್ಸ್ ಆದ್ರೂ ನಾವು ಇನ್ನೂ ಬಿಟ್ಟಿಲ್ಲ ಟೋಲು ಬಿಟ್ರೆ ಹೊಡೆದೇ ಬಿಡ್ತಾನೆ ಕೆಳಗೆ ಹೋಗ್ಬಿಟ್ಟಿವಿ ಇವನು ಹೋಗೋಣ ಮುಂದೆ ಆಯ್ತು ಮುಂದೆ ಹೋಗಿ ನೀವು ಇನ್ನಾರ ಗಾಡಿಗಳು ನೋಡ್ರಿ ಅಲ್ಲಿ ಯಾರಾಗ್ಲಿ ಮುಂದೆ ಹೋಗಿ ಹೋದ್ವಿ ಗೈಸ್ 8 ನಿಮಿಷ ಕಾಯ್ತೀವಿ ಗೈಸ್ ಟೋಲಲ್ಲಿ ಏನಿದು ಚೆನ್ನಾಗಿ ಮಾಡು ಆಚೆ ಸಿಂಧೆ ಹೋಗ್ತೀವಿ ಶೃಂಗೇರಿ ಸೊ ಗೈಸ್ ಈಗ ಜಸ್ಟ್ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೀವಿ ಹೆವಿ ಚಳಿ ಇದೆ ಗೈಸ್ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಚಳಿ ಇದೆ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ನೈಟ್ ಆದರೆ ಎಕ್ಸ್ಟ್ರೀಮ್ ಚಳಿ ನಾವು ಒಂದು ರೋಡ್ ಸೈಡಲ್ಲಿ ಕಾಫಿ ಹಣ್ಣು ಹಾಕೊಂಡ್ಬಿಟ್ರೆ ಒಳ್ಳೆ ಬಿಸ್ನೆಸ್ ನೋಡು ಎಷ್ಟು ಜನ ಬಂದವ್ರೆ ಕಾಫಿ ಕುಡಿಯೋದೇನೆ ನಾವು ಹಾಕೋಣ ಒಂದು ಬಿಸ್ನೆಸ್ ಹಾಕೋಣ ಹಾಕ್ಬಿಟ್ಟು ಇಲ್ಲಿರೋಣ ಇಲ್ಲ ಯಾರಾದ್ರೂ ಹಾಕ್ಬಿಟ್ಟು ಇಡೋಣ ಪ್ಯಾರ್ನರ ನಾವಿರೋದಕ್ಕಾಗಲ್ಲ ಇಲ್ಲಲ್ಲ ಯಾಕೆ ಬಿಸ್ನೆಸ್ ಆಗೋದು ಒಳ್ಳೆ ಬಿಸ್ನೆಸ್ ಆಗೋದು ನೋಡು ಜನಗಳು ನೋಡಲ್ಲಿ ಜನಗಳು ನೋಡಿ ಜನ ಬಂದವ್ರೆ ನೋಡೋಗ್ಬಿಡ್ಲಿ ಅವ್ನು ಅಂಗಡಿ ಅವನು ಹಂಗಂತ್ಯಾ ನಾವು ಇರ್ಬೇಕಲ್ಲ ಯಾರೋ ಒಬ್ರು ಇಲ್ಲ ಗೈಸ್ ಒಳ್ಳೆ ಬಿಸ್ನೆಸ್ ಗೈಸ್ ನಿಜ ಆಯ್ತು ಏನೋ ಒಂದು ರೋಡ್ ಸೈಡಲ್ಲಿ ಅಂಗಡಿ ಮಾಡ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ನಾವಿಬ್ರು ಚಾಲೆಂಜ್ ಮಾಡ್ತಾ ಇದ್ದೀವಿ ಕಾಫಿ ತೊಗೊಂಡಾಗ ಅಲ್ಲಿ ಕೊಡಬೇಕು ಚಲ್ತೈತೆ ಅವಾಗ್ಲಿಂದ ಯಾರ್ದಲ್ಲಿ ಹೋಗೋರು ಕರೆಕ್ಟ್ ಆಗಿರುತ್ತೆ ಅವ್ರು ವಿನ್ನರು ನಂದಂತೂ ಹಂಗೆ ಚಲ್ತು ಒಂದು ಆಯ್ತು ನಾ ತೋರಿಸ್ತೀನಪ್ಪ ನಂದು ಚಲಿಲ್ಲ ಒಂಚೂರು ಚಲಿಲ್ಲ ನಂದು ಹಂಗೆ ಐತೆ ಸ್ಲೋ ಸೈಕಲ್ ರೈಸು ನಾನು ಸೆಕೆಂಡ್ ನಾವು ಸ್ವಲ್ಪ ದೂರ ಅವ್ರೆ ಬಾವ ಈ ಕಡೆ ನಿಂಗೆ ಫೇವ್ರೇಟ್ ಅಲ್ಲ ಕಾಫಿ ನಮ್ಮ ಅಜ್ಜಿ ಕಾಫಿ ಟೀ ಕೊಟ್ರೆ ನೈಟು 2 ಗಂಟೆ ಕುಡಿತಾ ಇರ್ತಾರೆ ಟೀ ಇಷ್ಟ ನಿನಗೆ ಕಾಫಿ ತಂದಿದ್ದೀನಿ ಕಾಫಿ ಕುಡಿಯೋ ನೀನು ಕುಡಿಯಲ್ವಾ ಕುಡಿಯಮ್ಮ ಕಾಫಿ ಕುಡಿದ್ರೆ ಟೀ ಎಲ್ಲ ಒಂದೇನೆ ಎಲ್ಲ ಹಾಲು ಮಕ್ಕಳ ಮುಗೀತು ಟ್ರಿಪ್ಪು ಬ್ರೇಕ್ ಮುಗೀತು ಎತ್ರಿ ಎಲ್ಲರೂ ಹತ್ರಿ ಒಳಗಡೆ ಅದು ಕುತ್ಕೊಳ್ಳಿ ಇವ್ರಂತ ಹೆಡ್ ಮಾಸ್ಟರ್ ಇದ್ರೆ ಗೊತ್ತಿಲ್ಲದೆ ಇದ್ದವರಾದ್ರೆ ಊರಿಗೆ ಒಂದು 10-20 ಕಿಲೋಮೀಟರ್ ಕರ್ಕೊಂಡ್ಬಂದ್ಬಿಟ್ಟು ಇದೇ ಎಲ್ಲ ನೋಡ್ಕೊಂಡ್ರೆ ಅಂದ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಫಾಗ್ ನೋಡಿ ಗೈಸ್ ಫಾಗ್ ಹೆಂಗಿದೆ 3 ಗಂಟೆ ಆಗಿದೆ ಹೋಗ್ತಾ ಇದ್ದೀವಿ ಕಾದಿ ರೋಡಲ್ಲಿ ಹೋಗ್ತಾ ಇದ್ವಿ ಒಂದು ಬೆಕ್ಕು ಸರ್ರ ಅಂತ ಹೊಡೆದ್ ಗೈಸ್ ಆ ಕಡೆ ಸೊ ಏನಕ್ಕೆ ಅವಶ್ಯಕನ ಅಂತ ನೈಟ್ ಟೈಮಲ್ಲಿ ಅಂತ ಗಾಡಿ ಸ್ಟಾಪ್ ಮಾಡ್ಕೊಂಡ್ಬಿಟ್ವಿ ಒಂದು 5 ನಿಮಿಷ ಗಾಡಿ ಸ್ಟಾಪ್ ಮಾಡಿ ಹೋದ್ರೆ ಒಳ್ಳೇದಾಗುತ್ತೆ ಗಾಡಿ ಸ್ಟಾಪ್ ಮಾಡ್ಕೊಂಡು ಬಸ್ ನೋಡಿ ಯಪ್ಪ ನೋಡ್ದ ಎಲೆಕ್ಟ್ರಿಕ್ ಹೆಂಗ್ ಹೋದ ನೋಡ್ದ ಅವನು ಒಂಚೂರು ಸೌಂಡ್ ಮಾಡಿದಾರೆ ಅದಕ್ಕೇನೆ ಒಂದು 5 ಮಿನಿಟ್ ಗಾಡಿ ಸ್ಟಾಪ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಅನ್ಕೊಂಡು ಗಾಡಿ ಸ್ಟಾಪ್ ಮಾಡಿದ್ವಿ ಗೈಸ್ ಬೆಕ್ಕು ಹೋದ್ರೆ ಗಾಡಿ ಹೋಗ್ಬಾರ್ದು ಅಂತಲ್ಲ ನಂಬ್ತೀಯಾ ನಂಬ್ತೀನಿ ನೀವು ನಂಬ್ತೀರ ಬಾವ ಬೆಕ್ಕು ಹೋದ್ರೆ ಗಾಡಿ ಹೋಗ್ಬಾರ್ದು ದೊಡ್ಡವ್ರು ಹೇಳ್ತಾರೆ ನಂಬಬೇಕು ಅಲ್ವಾ ನಂಬಬೇಕು ಏನೋ ನಂಬಬೇಕು ಎಕ್ಸ್ಪೀರಿಯನ್ಸ್ ಆಗೈತೆ ನಿಂಗಾಗಿದೆ ಎಕ್ಸ್ಪೀರಿಯನ್ಸ್ ಏನೋ ನೆಗೆಟಿವ್ ಎನರ್ಜಿ ಏನೋ ಒಂದು ಕೆಟ್ಟದಾಗ್ಬೋದು ಅಂತ ನಂಬಿಕೆ ಸೊ ಗೈಸ್ ನೀವು ನಂಬ್ತೀರಾ ಈ ಬೆಕ್ಕು ಹೋದ್ರೆ ಗಾಡಿ ಹೋಗ್ಬಾರ್ದು ಮತ್ತೆ ಏನೋ ಇರುತ್ತಲ್ಲ ಅದು ಅಪಶಕುನ ಆಗುತ್ತೆ ಅಂತಲ್ಲ ಅದೆಲ್ಲ ನಂಬ್ತೀರಾ ನೀವು ನಾನು ಒಂಚೂರು ನಂಬ್ತೀನಿ ತುಂಬ ಭಯ ಆಗುತ್ತೆ ಫ್ಯಾಮಿಲಿ ಜೊತೆ ಹೋಗ್ತೀನಲ್ಲ ಅದಕ್ಕೆ ನಂಬ್ತೀನಿ ಒಬ್ಬನೇದಾಗಲ್ಲ ಏನು ಮಾಡಲ್ಲ
ಫ್ಯಾಮಿಲಿ ಜೊತೆ ಹೋದಾಗ ಸ್ವಲ್ಪ ಭಯ ಪಟ್ಟು ನಂಬ್ತೀನಿ ನಾವೆಲ್ಲ. ಸೊ ಗೈಸ್, ನಾನು 1 hour ಫುಲ್ ಡೀಪ್ ಸ್ಲೀಪ್ ಕೊಟ್ಟೋಗ್ಬಿಟ್ಟಿದೆ. ಈಗ ಎದ್ದೆ ಆಲ್ರೆಡಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಹೋಗ್ತೀವಿ. ಅದಕ್ಕೆ ಕೇಳೋಣ, ಇವಾಗ ಅಣ್ಣವರು ತೋರಿಸ್ತಾರಂತೆ ಇವಾಗ ರೂಮ್ ಎಲ್ಲಿ ಸಿಗುತ್ತೆ ಅಂತ. ಅಣ್ಣವ್ರು ತೋರಿಸ್ತಾರೆ ಅಂತಂದ್ರು. ಬನ್ನಿ ಹೋಗುವ, ಅಣ್ಣನ ಫಾಲೋ ಮಾಡ್ಕೊಂಡು. ಇದು ದೊಡ್ಡದಾ? ಇದು ಸೇಮ್ ಇದೆ. ಇಲ್ಲಿ ಬೆಡ್ ಇದೆಯಾ? ಸಾಕಲ್ಲ ಬ್ರೋ ಇದು? ಆರಾಮ 1 2 hours ಸ್ಲೀಪ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಅಣ್ಣ, ಇದು ಓಕೆ. ಈ ರೂಮ್ನ ತೊಗೊಂಡಿದ್ದೀವಿ. ಬನ್ನಿ ಹೋಗ್ಬಿಟ್ಟು ಲಗೇಜ್ಗಳನ್ನ ತೊಗೊಂಡು. ಮಾರ್ನಿಂಗ್ ಕುಶಾನಿ, ಗುಡ್ ಮಾರ್ನಿಂಗ್. ಮಾಮಂಗೆ ಬಾ. ಕುಶಾನಿ, ಎಲ್ಲಿಗೆ ಬಂದಿದ್ಯಾ ನೀನು? ಎಲ್ಲೆಲ್ಲಿದು? ಶೃಂಗೇರಿ ಹೇಳೋ, ಶೃಂಗೇರಿ ಹೇಳೋ. ಏನೋ ಮಾಮಿ ಅಂತ ಹೇಳೋ. ಪೇಸ್ಟು ಬ್ರಷ್ ತೊಗೊಂಡೋಗಿ ಬಂದಿದ್ವಿ. ಸೊ ನಮ್ಮ ಮನೇಲಿ ಇರುತ್ತೆ, ಪೇಸ್ಟ್ ಬ್ರಷ್ ಎಲ್ಲ ಇರುತ್ತೆ. ಆದ್ರೆ ಆಚೆ ಹೋದಾಗ ಮರ್ತೋಗ್ಬಿಟ್ಟಿದೆ ಸರ್ ಅದು. ನೀವು ಹಂಗೇನಾ? ನಾವಂತೂ ಯಾವಾಗಲೂ ಹಂಗೇನೆ, ಇಲ್ಲ ತಗೊಂಡಿರ್ತೀವಿ, ಬರ್ಬೇಕಾ ಮರ್ತೋಗ್ಬಿಡ್ತೀವಿ ಅಲ್ಲೇನಾ? ಬೆಳಗಿನ ಜಾವ ವ್ಯೂ ಇದು ಶೃಂಗೇರಿ ಟೆಂಪಲ್ಲು ಹಿಂಗಿದೆ. ಮತ್ತೆ ನಾವು ಬರ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಬರ್ತೀವಿ. ಶನಿ, ಯಾರ ಮನೆಗೆ ಬಂದಿದೆ ಶನಿ ನೀನು? ಯಾರ ಮನೆ ಇದು? ಚಿಯಮ್ಮ ಮನೆ ಇದು. ಚಿಯಮ್ಮ, ಚೈತ್ರ ನೀನು ತುಂಬ ಮಿಸ್ ಮಾಡ್ಕೊಂಡು ಚೈತ್ರ ಅವಳು. ಚೀ ಇಲ್ವಾ ಪಾಪ. ಫ್ರೆಶ್ ಅಪ್ ಆಗಿ ನಿಮ್ಗೆ ಆಮೇಲೆ ಸಿಗ್ತೀನಿ. खत्म, बाय बाय, टाटा, गुड बाय, गया.